ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಧ್ಯಾ. ಇನ್ನೂ ಸ್ವಲ್ಪ ಅಷ್ಟು ಗಿಡಗಳು ಇದೆ, ತೋರಿಸ್ತೀನಿ ಬನ್ನಿ. ಇದು ಬಂದುಬಿಟ್ಟು ಎಲೆ, ವೀಳ್ಯದೆಲೆ, ಎಲ್ರಿಗೂ ಗೊತ್ತೇ ಇರುತ್ತಲ್ವ. ಅದಾದಮೇಲೆ ಕರಿಬೇವಿನ ಸೊಪ್ಪು ಎಷ್ಟು ದೊಡ್ಡದಾಗಿದೆ ನೋಡಿ ಗಿಡ. ಅದಾದಮೇಲೆ ಇದು ಬಂದುಬಿಟ್ಟು ಅಜ್ವಾಯಿನ್ದು ಪತ್ತ, ಅಜ್ವಾಯಿನ್ ಎಲೆ ಅಂತ ಹೇಳ್ತೀವಿ. ಮತ್ತು ಇಲ್ಲೊಂದು ಎಲೆ ಬಂತು ವೀಳ್ಯದೆಲೆ. ಅದಾದಮೇಲೆ ಅಜ್ವಾಯಿನ್ ಎಲೆ, ಅಲೋವೆರಾ ಮತ್ತು ಶೋ ಪೀಸ್. ಇದು ಗೇಟ್ ಮುಂದೆ ಆ ಕಡೆ ಈ ಕಡೆ ಇಟ್ಟಿದ್ದಾರೆ. ಇದು ಬಂದುಬಿಟ್ಟು ಬದನೆಕಾಯಿ ಬಿಟ್ಟಿದೆ ನೋಡಿ. ಮತ್ತು ಇದು ದಾಸವಾಳ ಹೂವು, ಎಷ್ಟೊಂದು ಮಗ್ಗೆಗಳಿದೆ ನೋಡಿ ದಾಸವಾಳ ಹೂವಕ್ಕೆ. ಇದು ಬಂದುಬಿಟ್ಟು ಎಕ್ಕೆ ಎಲೆ ಮತ್ತು ಎಕ್ಕೆ ಹೂವು. ಇದು ಶಿವದೇವ್ರಿಗೆ ಇಟ್ಟರೆ ಒಳ್ಳೆಯದು ತುಂಬ. ಮತ್ತು ಇಲ್ಲಿ ಡಿಫ್ರೆಂಟಾಗಿ ಒಂದು 3-4 ಥರದಿಂದ ರೋಸಸ್ ಇದೆ, ರೋಸಸ್ ಗಿಡಗಳು ಅಲ್ಲೇ ಅದೇ ಜಾಗದಲ್ಲಿ ಅಲ್ಲಲ್ಲಿ. ಅದಾದಮೇಲೆ ಇದೊಂಥರ ರೋಸು ಮತ್ತು ಎಕ್ಕೆ ಗಿಡ. ಇದು ಬಂದುಬಿಟ್ಟು ಚಾಮಂತಿ, ದೊಡ್ಡದಾಗಿ ಬಿಡುತ್ತೆ ಚಾಮಂತಿ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಮತ್ತೆ ನೋಡಿ ಇಷ್ಟು ಸಾಲ ಅಲ್ಲಲ್ಲ ಲೈನಲ್ಲಿ ಅಮ್ಮ ಮೆಂತ್ಯ ಪಲ್ಯನೇ ಇಟ್ಟಿದ್ದಾರೆ, ಮತ್ತು ಮೆಂತ್ಯ ಪಲ್ಯ. ಇದು ಬಂದುಬಿಟ್ಟು ಕೊತ್ತಂಬರಿ. ಮತ್ತು ನೋಡಿ ಮತ್ತೆ ಮೆಂತ್ಯ ಪಲ್ಯ ಸ್ಟಾರ್ಟ್ ಆಯಿತು. ಅಲ್ಲಲ್ಲ ಲೈನಲ್ಲಿ ಒಂಥರ ಚಿಕ್ಕ ಸ್ವಲ್ಪ ಜಾಗದಲ್ಲಿ ಸಾಕಾಗುತ್ತಲ್ವ, ಆ ಥರ ಲೈನಾಗಿ ಇಟ್ಕೊಂಡಿದ್ದಾರೆ. ಇದು ಬಂದುಬಿಟ್ಟು ಮಲ್ಲಿಗೆ ಗಿಡ ಇನ್ನೂ ಬರ್ತಾ ಇದೆ, ಮತ್ತು ಕೊತ್ತಂಬರಿ. ಅದಾದಮೇಲೆ ಮತ್ತು ಜಾಮಣ್ಣಿನ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ. ಬಟ್ ಅದಕ್ಕಿನ್ನೇನು ಹಣ್ಣೇನು ಬಂದಿಲ್ಲ, ಇನ್ನೂ ಬೆಳಿಬೇಕು, ಬರುತ್ತೆ ಚೆನ್ನಾಗಿ. ಅದಾದಮೇಲೆ ಇದೊಂದು ಮಲ್ಲಿಗೆ ಹೂವು, ಚಿಕ್ಕ ಮಲ್ಲಿಗೆ ಗಿಡ. ಅದಾದಮೇಲೆ ಮತ್ತು ಇದು ಬಂದುಬಿಟ್ಟು ಪಪ್ಪಾಯ. ಅಲ್ಲಿ ನೋಡಿ ಅವು ಚಿಕ್ಕದಾಗಿ ಒಂಥರ ಕಾಯಿ ಕಾತಿದೆ. ಸೊ ಇದು ಅರ್ಶಿನ ತುಂಬೋದ್ರಿಂದ ಬೇಗ ಬರುತ್ತಂತೇನೋ ಅದು ಅಪ್ಪ ಹೇಳ್ತಾಯಿದ್ರು. ಅದಾದಮೇಲೆ ಮತ್ತು ಇದು ಬಂದುಬಿಟ್ಟು ನೋಡಿ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ದಾಸವಾಳ ಹೂವು ಎಷ್ಟು ಚೆನ್ನಾಗಿದೆ ಅಲ್ವಾ. ಮತ್ತು ಇದು ಬಂದುಬಿಟ್ಟು ಕನಕಾಂಬ್ರ ಹೂವು. ಇದು ಬಂದುಬಿಟ್ಟು ದಾಳಿಂಬ್ರೆ, ಇವಾಗ ಸ್ಟಾರ್ಟ್ ಆಗಿದೆ ದಾಳಿಂಬ್ರೆ ಹಣ್ಣು, ಇನ್ನೂ ಸ್ವಲ್ಪ ಚಿಕ್ಕದಾಗಿ ಎಲೆಗಳು ಅಷ್ಟೇ ಅದಿನ್ನು. ಇದು ಬಂದುಬಿಟ್ಟು ಬಾಳೆ ಎಲೆ, ಎಷ್ಟು ದೊಡ್ಡದಾಗಿದೆ. ಬಾಳೆಹಣ್ಣು ಮಾತ್ರ ಬಿಟ್ಟಿಲ್ಲ, ಗಿಡ ಮಾತ್ರ ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ಯಾವ ಹಣ್ಣು ಅಂತ ನನಗೆ ಗೊತ್ತಿಲ್ಲ, ಯಾರಿಗಾದ್ರೂ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತಿನ್ನೋ ಹಣ್ಣು ಅಂತೆ, ಬಟ್ ನನಗೆ ನಿಜವಾಗ್ಲೂ ಅದು ಗೊತ್ತಿಲ್ಲ ಹಣ್ಣು ಯಾವುದು ಅಂತ. ಅದಾದಮೇಲೆ ಇದು ಕನಕಾಂಬ್ರ ಗಿಡ ನೋಡಿ, ಎರಡೆರಡು ಹೂವು ಬಿಟ್ಟಿದೆ ಅಷ್ಟೇ ಇನ್ನೂ. ಅದಾದಮೇಲೆ ಇದು ತೋರಿಸ್ತೀನಿ ಬನ್ನಿ. ಚೆಂಡು ಹೂವುಗಳು ನೋಡಿ, ಎಷ್ಟೊಂದು ಚೆಂಡು ಹೂವುಗಳಿದೆ. ನನಗೆ ಚೆಂಡು ಹೂವು ಅಂದರೆ ತುಂಬ ಇಷ್ಟ, ಬಟ್ ನನಗೆ ಇಟ್ಕೊಳ್ಳೋಕ್ಕಲ್ಲ, ದೇವ್ರಿಗೆ ಇಡೋದಕ್ಕೆ. ಕೀಳಿಗಿಡೋದು ಅಂದರೆ ನನಗೆ ಇನ್ನೂ ತುಂಬ ಇಷ್ಟ. ಎಷ್ಟೊಂದು ಚೆಂಡು ಹೂವು, ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ, ನೋಡೋದಕ್ಕೆ ಒಂಥರ ಡಿಫ್ರೆಂಟಾಗಿದೆ. ಸೊ ಇದನ್ನೆಲ್ಲ ನಾನು ಬೀಜ ತೊಗೊಂಬಂದು ಇಟ್ಕೊಂಡಿದ್ದೀನಿ, ನಮ್ಮ ಮನೇಲಿ ಹಾಕ್ಕೊಳ್ಳೋಣ ಪಾಟಲ್ಲಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಮುಂದೆ ಬನ್ನಿ ತೋರಿಸ್ತೀನಿ. ಮೆಣಸಿನ್ಕಾಯಿ ಗಿಡ ಸಿಗ್ತವೆ. ಇದೆಲ್ಲ ನೋಡಿ ಮತ್ತೆ ಮೆಂತ್ಯ ಪಲ್ಯ ಸ್ಟಾರ್ಟ್ ಆಯಿತು. ಮೆಂತ್ಯ ಪಲ್ಯ ಚಿಕ್ಕದಾಗಿ ಮೆಂತ್ಯ ಎಲ್ಲೆಲ್ಲಿ ಜಾಗ ಇದೆ ಅಲ್ಲಲ್ಲೆಲ್ಲ ಮೆಂತ್ಯ ಬೀಜನ ಹಾಕಿದ್ದಾಳೆ ಅಮ್ಮ, ಬಟ್ ಅದು ಮೆಂತ್ಯ ಬಂದಿದೆ. ಅಲ್ಲಲ್ಲಿ ಮೆಣಸಿನ್ಕಾಯಿ ನೋಡಿ ಸ್ಟಾರ್ಟ್ ಆಯಿತು. ಇದು ಜೀರಿಗೆ ಮತ್ತು ಉಪ್ಪು ಹಾಕಿ ಜಜ್ಜಿಬಿಟ್ಟು ಮೆಣಸಿನ್ಕಾಯಿ ತುಂಬಿಬಿಟ್ಟು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಮೆಣಸಿನ್ಕಾಯಿ ಖಾರ ಇರೋದಿಲ್ಲ. ಇದು ಬಂದುಬಿಟ್ಟು ಕಬ್ಬು, ಅಮ್ಮ ಸಂಕ್ರಾಂತಿ ಟೈಮಲ್ಲಿ ಕೀಳ್ತೀನಿ ಅಂತ